ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಕೀ ಇವೆಂಟ್ಸ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ ಗಳಿದಾವೆ. ಆ ಇವೆಂಟ್ ಗಳು ಎಷ್ಟರ ಮಟ್ಟಿಗೆ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರು, ಕಳೆದ ವಾರದ ನಮ್ಮ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ಓವರ್ವ್ಯೂ ಮಾಡೋದಾದ್ರೆ ಲಾಸ್ಟ್ 5 days ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಬಹುದು. 5 days ಅಲ್ಲಿ ನಿಯರ್ಲಿ 3% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಮ್ಮ ಸೆನ್ಸೆಕ್ಸ್ ಅಲ್ಲಿ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಇಂದಿನ ವಾರ ಡೌನ್ ಫಾಲ್ ಇತ್ತು. ಸೊ ಡೌನ್ ಫಾಲ್ ನ ನಂತರ ಸಾಲಿಡ್ ರಿಕವರಿ ಈ ವಾರ ಕಂಡು ಬಂದಿದೆ ನಮ್ಮ ಮಾರ್ಕೆಟ್ ಅಲ್ಲಿ. ನಂತರ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲೂ ಕೂಡ ನೋಡಬಹುದು 2.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಈ ವಾರ ಕಂಡು ಬಂದಿದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಕಳೆದ ವಾರದ ಪರ್ಫಾರ್ಮೆನ್ಸ್ ಗೆ ಅಂದ್ರೆ ಇಂದಿನ ವಾರದ ಪರ್ಫಾರ್ಮೆನ್ಸ್ ಗೆ ಹೋಲಿಸಿದ್ರೆ ಈ ವಾರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನಂತರ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ನೋಡೋದಾದ್ರೆ ಶುಕ್ರವಾರದ ಸೆಷನ್ ಅಲ್ಲಿ 134 ಪಾಯಿಂಟ್ಸ್ ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 5 days ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಪಾಸಿಟಿವ್ ಮೊಮೆಂಟಮ್ ಇದೆ. 1% ಪಾಸಿಟಿವ್ ಇದೆ ಅಮೆರಿಕನ್ ಮಾರ್ಕೆಟ್ ಕೂಡ. ನಂತರ ನಾವು ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಲಾಸ್ಟ್ 5 days ಅಲ್ಲಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 1.74% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಳೆದ ವಾರ ಕಂಡು ಬಂದಿದೆ. ಓವರ್ ಆಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ಇದೆ. ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ಇದೆ ಈ ವಾರ. ನಂತರ ಈ ವಾರ ಇರುವಂತ ಕೀ ಇವೆಂಟ್ ಗಳ ಕಡೆ ನಾವು ಬರೋದಾದ್ರೆ ಮೊದಲನೇ ಇವೆಂಟ್ ಅಂತಂದ್ರೆ FOMC ಮಿನಿಟ್ಸ್ ರಿಲೀಸ್ ಆಗೋದಿದೆ ಈ ವಾರ. ಡೇಟ್ ಕೂಡ ನೀವು ಇಲ್ಲಿ ನೋಡಬಹುದು, 22 ಮೇ ಅಂದ್ರೆ ಬುಧವಾರ FOMC ಮಿನಿಟ್ಸ್ ರಿಲೀಸ್ ಆಗುತ್ತೆ. ಇದರಲ್ಲಿ ಯಾವ ಮೆಂಬರ್ ಏನ್ ಹೇಳಿದ್ರು, ರೇಟ್ ಹೈಕ್ ಬಗ್ಗೆ ಏನಾದ್ರು ಮಾತಾಡಿದ್ರಾ, ರೇಟ್ ಕಟ್ ಬಗ್ಗೆ ಮಾತಾಡಿದ್ರಾ, ಅಥವಾ ಕರೆಂಟ್ ಲೆವೆಲ್ ಅಲ್ಲಿ ಕಂಟಿನ್ಯೂ ಮಾಡೋದ್ರ ಬಗ್ಗೆ ಮಾತಾಡಿದ್ರಾ, ಸೊ ಎಲ್ಲಾನು ಕೂಡ ಈ ಮಿನಿಟ್ಸ್ ಅಲ್ಲಿ ಸಿಗುತ್ತೆ ಮಾರ್ಕೆಟ್ ಗೆ ನೋಡ್ಲಿಕ್ಕೆ. ಸೊ ಯಾವ ಮೆಂಬರ್ ಏನ್ ಹೇಳಿದ್ರು ಅದ್ರ ಮೇಲೆ ಕೂಡ ಮಾರ್ಕೆಟ್ ಕೆಲವು ಸಲ ರಿಯಾಕ್ಷನ್ ಕೊಡುತ್ತೆ. ಅದನ್ನ ನಾವು ಹಿಂದೆ ಕೂಡ ಹಲವು ಸಲ ನೋಡಿದ್ವಿ. ಜೊತೆಗೆ ಯಾರಾದ್ರೂ ಮೆಂಬರ್ಸ್ ರೇಟ್ ಕಟ್ ಬಗ್ಗೆ ಪಾಸಿಟಿವ್ ಮಾತುಗಳನ್ನ ಆಡಿದ್ರ ಅಥವಾ ಅವರ ವೋಟಿಂಗ್ ಅನ್ನ ರೇಟ್ ಕಟ್ ಬಗ್ಗೆ ಮಾಡಿದ್ರ, ಇದು ಕೂಡ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ. ಯಾಕೆಂತಂದ್ರೆ ಈ ಸಲ ಒಬ್ರು ಇಬ್ರು ಮೆಂಬರ್ ಅದನ್ನ ಸಜೆಸ್ಟ್ ಮಾಡಿದ್ರು ಅಂದ್ರೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಇನ್ನೊಂದಿಬ್ರು ಮೆಂಬರ್ ಆಡ್ ಆಗ್ಬಹುದು ಅವರ ಲಿಸ್ಟ್ ಗೆ. ಈ ರೀತಿ ಎಕ್ಸ್ಪೆಕ್ಟೇಷನ್ ಮೇಲೂ ಕೂಡ ಮಾರ್ಕೆಟ್ ಕೆಲವು ಸಲ ರಿಯಾಕ್ಷನ್ ಮಾಡುತ್ತೆ. ಹಾಗಾಗಿ FOMC ಮೀಟಿಂಗ್ ನ ಮಿನಿಟ್ಸ್ ಮೇಲೆ ಗಮನ ಇರಲಿ. 22ನೇ ತಾರೀಕು ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಇವೆಂಟ್ ಅಂತಂದ್ರೆ ಅದು ಎಲೆಕ್ಷನ್ಸ್. ನಮ್ಮ ಇಂಡಿಯನ್ ಮಾರ್ಕೆಟ್ ಗೆ ಬಂದ್ರೆ ನಾಳೆ 5th ಫೇಸ್ ಎಲೆಕ್ಷನ್ ನಡೀತಾ ಇದೆ. ಆ ಕಾರಣಕ್ಕಾಗಿ ಮಾರ್ಕೆಟ್ ಕೂಡ ನಾಳೆ ಕ್ಲೋಸ್ ಇರುತ್ತೆ. ಸೊ 5th ಫೇಸ್ ಅಲ್ಲಿ ಯಾವ ರೀತಿ ವೋಟಿಂಗ್ ಆಗುತ್ತೆ, ಪರ್ಸೆಂಟೇಜ್ ಎಷ್ಟಾಗುತ್ತೆ, ಅದ್ರ ಮೇಲೂ ಕೂಡ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ. ಯಾಕಂದ್ರೆ ನಾವು ಈ 2 ವಾರದ ಹಿಂದೆ ನೋಡಿದೀವಿ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ. ಮಾರ್ಕೆಟ್ ಡೌನ್ ಆಗಿದೆ, ವೋಟಿಂಗ್ ಸ್ವಲ್ಪ ಕಡಿಮೆ ಆಗಿದೆ ಅನ್ನೋ ಕಾರಣಕ್ಕೆ. ಹಾಗಾಗಿ 5th ಫೇಸ್ ಅಲ್ಲಿ ಯಾವ ರೀತಿ ವೋಟಿಂಗ್ ಇರುತ್ತೆ ಅದು ಕೂಡ ಮ್ಯಾಟರ್ ಆಗುತ್ತೆ. ಅದ್ರ ಮೇಲೂ ಕೂಡ ನಿಮ್ಮ ಗಮನ ಇರಲಿ. ಹಲವಾರು ಸ್ಥಾನಗಳಿಗೆ ಈಗ ನಡೀತಾ ಇದೆ. ಆಲ್ಮೋಸ್ಟ್ ಇನ್ನ 3 ಫೇಸ್ ಅಲ್ಲೂ ಕೂಡ 50 to 60 ಸೀಟ್ಸ್ ಇದೆ ಅಷ್ಟೇ. ಈಗಾಗಲೇ ಮೋರ್ ದೆನ್ 50% ವೋಟಿಂಗ್ ಆಗಿದೆ. ಅಂದ್ರೆ ನಾಳೆ 49 ಸೀಟ್ಗಳಿಗೆ ಎಲೆಕ್ಷನ್ ನಡೀತಾ ಇದೆ. ಸೊ ಎಸ್ಪೆಷಲಿ ವೋಟರ್ ಟರ್ನ್ಔಟ್ ಬಗ್ಗೆ ಅಂದ್ರೆ ವೋಟಿಂಗ್ ಪರ್ಸೆಂಟೇಜ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ನಾಳೆ ಸಂಜೆ ಬರುವಂತದ್ದು ವೋಟಿಂಗ್ ಪರ್ಸೆಂಟೇಜ್ ಡೇಟಾ. ಸೊ ಇದು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ನೆಕ್ಸ್ಟ್ ಬಿಗ್ ಇವೆಂಟ್ ಗೆ ಬರೋದಾದ್ರೆ ರಿಸಲ್ಟ್ಸ್. ಎಲೆಕ್ಷನ್ ರಿಸಲ್ಟ್ಸ್ ಅಲ್ಲ, Q4 ರಿಸಲ್ಟ್ಸ್. ಇಲ್ಲೂ ಕೂಡ ಸಾಕಷ್ಟು ಕಂಪನಿಗಳು ಈ ವಾರ ರಿಸಲ್ಟ್ ಅನ್ನ ಅನೌನ್ಸ್ ಮಾಡೋವಿದ್ದಾವೆ. ನೋಡಬಹುದು BEL ನ ರಿಸಲ್ಟ್ ಇದೆ, ಅಪೋಲೋ ಪೈಪ್ಸ್ ಇದೆ, ಕ್ಯಾರಿಸ್, ಹೀಗೆ ಸುಮಾರು ಕಂಪನಿಗಳ ರಿಸಲ್ಟ್ ಇದೆ. ನಾನು ಲಿಸ್ಟ್ ಅನ್ನ ನೋಡ್ತಾ ಹೋದ್ರೆ ತುಂಬಾನೇ ದೊಡ್ಡ ಲಿಸ್ಟ್ ಇದೆ. ಅದರಲ್ಲಿ ಕೆಲವು ಇಂಪಾರ್ಟೆಂಟ್ ಕಂಪನಿಗಳನ್ನ ನೋಡೋದಾದ್ರೆ IRFC ರಿಸಲ್ಟ್ ಇದೆ ನೋಡಬಹುದು 20ನೇ ತಾರೀಕು ಅಂದ್ರೆ ನಾಳೆ. ಆಯಿಲ್ ಇಂಡಿಯಾದ ರಿಸಲ್ಟ್ ಇದೆ, ONGC ರಿಸಲ್ಟ್ ಇದೆ, ಪವರ್ ಮೆಕ್ ನ ರಿಸಲ್ಟ್ ಇದೆ, BHEL ರಿಸಲ್ಟ್ ಇದೆ 21ಕ್ಕೆ, H&D ಫುಡ್ಸ್ ಇದೆ, ಇರ್ಕಾನ್ ಇಂಟರ್ನ್ಯಾಷನಲ್ ರಿಸಲ್ಟ್ ಇದೆ, ಲಕ್ಷ್ಮಿ ಕೆಮಿಕಲ್ಸ್, ತಪಾರಿಯಾ ಟೋಲ್ಸ್, ವಾಟೆಕ್ ವಾಬಾಗ್ ರಿಸಲ್ಟ್ ಇದೆ. ಹೀಗೆ ಇನ್ನೂ ಹಲವು ಕಂಪನಿಗಳ ರಿಸಲ್ಟ್ ಇದೆ. ಇವುಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಸಾಧ್ಯತೆ ಇರುತ್ತೆ. ಇವುಗಳ ಮೇಲೂ ಕೂಡ ನಿಮ್ಮ ಗಮನ ಇಡಬಹುದು. ಜೊತೆಗೆ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳ ರಿಸಲ್ಟ್ ಯಾವ ರೀತಿ ಬಂದಿದೆ ಅದನ್ನು ಕೂಡ ಚೆಕ್ ಮಾಡಿ ಮಿಸ್ ಮಾಡಿದೆ. ಯಾಕಂದ್ರೆ ಕ್ವಾರ್ಟರ್ಲಿ ನಾವು ಇಂಪಾರ್ಟೆಂಟ್ ಆಗಿ ಮಾಡಬೇಕಾಗಿರುವಂತ ಕೆಲಸ ಅಂತಂದ್ರೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ಚೆಕ್ ಮಾಡೋದು. ರಿಸಲ್ಟ್ ಸೀಸನ್ ಅಲ್ಲಿ ಇದನ್ನ ತಪ್ಪದೆ ಮಾಡಬೇಕು ಆಸ್ ಎ ಇನ್ವೆಸ್ಟರ್. ಸೊ ನಾವು ಕೂಡ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಅನ್ನ ಓವರ್ವ್ಯೂ ಮಾಡ್ತಾ ಇರ್ತೀವಿ. ಬಟ್ ಖಂಡಿತ ಎಲ್ಲ ಕಂಪನಿಗಳ ರಿಸಲ್ಟ್ ಅನ್ನಂತೂ ನೋಡಲ್ಲ. ಹಾಗಾಗಿ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳ ರಿಸಲ್ಟ್ ಅನ್ನ ಮಿಸ್ ಮಾಡದೆ ನೋಡಿ, ನಾನು ಕವರ್ ಮಾಡದೇ ಇರಲಿ. ನಂತರ FIS DIS ಆಕ್ಟಿವಿಟೀಸ್. ಈ ತಿಂಗಳಲ್ಲಂತೂ ಇಲ್ಲಿವರೆಗೂ ನೋಡಬಹುದು 35,600 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ FIS ಮಾಡಿದ್ದಾರೆ. DIS ಕಡೆಗಿಂದ ಅಟ್ ದ ಸೇಮ್ ಟೈಮ್ ಒಳ್ಳೆ ಬೈಯಿಂಗ್ ಕೂಡ ಕಂಡು ಬಂದಿದೆ, 33,820 ಕೋಟಿ. ಇವರು ಸೆಲ್ ಮಾಡಿದ್ದನ್ನ ಇವರು ಬೈ ಮಾಡ್ತಿದ್ದಾರೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಶುಕ್ರವಾರದ ಸೆಷನ್ ಅಲ್ಲಿ 1,600 ಕೋಟಿ ನೆಟ್ ಬೈಯಿಂಗ್ ಅನ್ನ FIS ಮಾಡಿದ್ರು. ನಿನ್ನೆ ಸ್ಪೆಷಲ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಅಂತ ದೊಡ್ಡ ಮಟ್ಟದ ಸೆಲ್ ಆಫ್ ಏನಲ್ಲ ಅಥವಾ ಬೈಯಿಂಗ್ ಅಲ್ಲ, ಇಬ್ರು ಕೂಡ ಸೆಲ್ಲಿಂಗ್ ಮಾಡಿದ್ದಾರೆ. DIS ಕೂಡ 152 crores ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಇವರು ಕೂಡ 92 ರಿಂದ 93 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಸೊ ಈ ಒಂದು ಪರ್ಫಾರ್ಮೆನ್ಸ್ ಮೇ ಬಿ ಸ್ವಲ್ಪ ರಿಟರ್ನ್ ಮಾಡ್ತಾರ ಅನ್ನೋ ಅಂತ ಸಿಗ್ನಲ್ ಕೊಡ್ತಿದೆ. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಹಾಗಾಗಿ ಈ ವಾರ ಇದ್ರ ಮೇಲೂ ಕೂಡ ನಿಮ್ಮ ಗಮನ ಇಡಬಹುದು.
ನಂತರ ಕ್ರೂಡ್ ಅಂತೂ ಸದ್ಯದ ಮಟ್ಟಿಗೆ ಒಳ್ಳೆ ಪ್ರಮಾಣದಲ್ಲಿ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸದ್ಯದ ಮಟ್ಟಿಗೆ $83-84 ಅಲ್ಲಿ ಟ್ರೇಡ್ ಆಗ್ತಿದೆ. ಇದು ಖಂಡಿತ ಒಳ್ಳೆ ಪಾಯಿಂಟ್, ಯಾಕಂದ್ರೆ ಆಲ್ಮೋಸ್ಟ್ ನಿಯರ್ಲಿ 90 ವರೆಗೂ ಕೂಡ ಹೋಗಿತ್ತು. ಸೊ ಮತ್ತೆ ವಾಪಸ್ ಬಂದು $83-84 ಲೆವೆಲ್ ಅಲ್ಲಿ ಸೆಟ್ಲ್ ಆಗ್ತಾ ಇದೆ. ಇದು ಖಂಡಿತ ಒಳ್ಳೆ ಸೈನ್ ಮಾರ್ಕೆಟ್ಗೆ. ನೋಡೋಣ ಇದ್ರ ಪರ್ಫಾರ್ಮೆನ್ಸ್ ಈ ವಾರ ಹೇಗಿರುತ್ತೆ ಅಂತ. ಸೊ ನೆಕ್ಸ್ಟ್ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಗೋ ಡಿಜಿಟ್ IPO ಲಿಸ್ಟಿಂಗ್ ಇರುತ್ತೆ ಈ ವಾರ. ನಂತರ ಆಫೀಸ್ ಸ್ಪೇಸ್ ಸೊಲ್ಯೂಷನ್ಸ್ ನ IPO ಓಪನಿಂಗ್ ಇರುತ್ತೆ 22ಕ್ಕೆ. ಇದ್ರ ಕಡೆ ಕೂಡ ಗಮನ ಕೊಡಬಹುದು. ಹಾಗೆ ಆಫೀಸ್ ಸ್ಪೇಸ್ ಸೊಲ್ಯೂಷನ್ಸ್ ಅನ್ನ ಬೇಕಾದ್ರೆ ಸ್ಟಡಿ ಮಾಡಬಹುದು, ಯಾವ ರೀತಿ ಲಿಸ್ಟ್ ಆಗಬಹುದು ಅನ್ನೋದ್ರ ಬಗ್ಗೆ, ಅಪ್ಲೈ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ. ಸೊ ಈ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು. ಈ ವಾರ 2 IPO ನ್ಯೂಸ್ ಗಳಿರುತ್ತೆ ಈ ವಾರ. ಇನ್ನು ಈ ವಾರ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಇಷ್ಟೆಲ್ಲ ಕಂಪನಿಗಳ ಕಾರ್ಪೊರೇಟ್ ಆಕ್ಷನ್ ಇದೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಕಂಪನಿಗಳನ್ನು ನೋಡಿದರೆ ಅವಾಂಟೆಲ್ ಫೈನಲ್ ಡಿವಿಡೆಂಡ್ ಇದೆ, ಎಕ್ಸ್ ಡೇಟ್ ಇಲ್ಲಿದೆ, ಎಲ್ಲಾನು ಕೂಡ ನೋಡ್ಕೊಳ್ಬಹುದು. ಕೋಲ್ಗೇಟ್ ಪಾಲ್ಮನಿವಲ್ಲ ಇಂಟೀರಿಯಂ ಡಿವಿಡೆಂಡ್ ಸ್ಪೆಷಲ್ ಡಿವಿಡೆಂಡ್ ಎರಡು ಕೂಡ ಇದೆ, ₹36 ಎರಡು ಸೇರಿ 22 ಮೇ ಎಕ್ಸ್ ಡೇಟ್ ಆಗಿರುತ್ತೆ. ನೆಕ್ಸ್ಟ್ GE ಶಿಪ್ಪಿಂಗ್ ಇಂಟೀರಿಯಂ ಡಿವಿಡೆಂಡ್ ಇದೆ, ಐ ಎನರ್ಜಿ ಬ್ಯಾಟರೀಸ್ ಫೈನಲ್ ಡಿವಿಡೆಂಡ್ ಇದೆ, ಕೆನ್ನಾ ಮೆಟಲ್ ನ ಇಂಟೀರಿಯಂ ಡಿವಿಡೆಂಡ್ ಇದೆ, ಮಾರ್ಬಲ್ ಸಿಟಿ ಇಂಡಿಯಾ EGM ಇದೆ, ಹಾಗೆ ನ್ಯೂ ಟೈಮ್ ಇನ್ಫ್ರಾಸ್ಟ್ರಕ್ಚರ್ ನ ಬೋನಸ್ ಇಶ್ಯೂ ಇದೆ 2:1, ಅಂದ್ರೆ ಒಂದು ಶೇರ್ಗೆ 2 ಶೇರ್ ನ ಬೋನಸ್ ಆಗಿ ಕೊಡ್ತಾ ಇದೆ. ಒಬೆರಾಯ್ ರಿಯಾಲ್ಟಿಯ ಇಂಟೀರಿಯಂ ಡಿವಿಡೆಂಡ್ ಇದೆ, ಪೊನ್ನಿ ಶುಗರ್ಸ್ ನ ಡಿವಿಡೆಂಡ್ ಇದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಶೇಷಸಾಯಿ ಪೇಪರ್, ಸೋಲಾ ವೈನ್ಯಾರ್ಡ್, ಟ್ರೆಂಟ್ ಇವುಗಳ ಡಿವಿಡೆಂಡ್ ಕೂಡ ಇದೆ. ಭಾರತ್ ಡೈನಾಮಿಕ್ಸ್ ನ ಸ್ಟಾಕ್ ಸ್ಪ್ಲಿಟ್ ಡೇಟ್ ಇದೆ 24 ಮೇ ನೋಡಬಹುದು. ₹10 ಇರುವಂತದನ್ನ ₹5 ಫೇಸ್ ವ್ಯಾಲ್ಯೂ ಮಾಡ್ತಿದ್ದಾರೆ. 24 ಮೇಗೆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ BDL. ಅದಕ್ಕಾಗಿ ಶಾಕ್ ಆಗುವಂತ ಅವಶ್ಯಕತೆ ಎಲ್ಲ ಇನ್ವೆಸ್ಟ್ ಮಾಡಿರೋರು. ಇದು ಜಸ್ಟ್ ಸ್ಟಾಕ್ ಸ್ಪ್ಲಿಟ್ ನ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ. ಒನ್ಸ್ ಅಡಿಷನಲ್ ಶೇರ್ಗಳು ನಿಮಗೆ ಕ್ರೆಡಿಟ್ ಆದ್ಮೇಲೆ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ನೆಗೆಟಿವ್ ತೋರಿಸ್ತಿರುತ್ತೆ, ಬಟ್ ಶಾಕ್ ಆಗುವಂತ ಅವಶ್ಯಕತೆ ಏನಿಲ್ಲ. 24ನೇ ತಾರೀಕು ಇದ್ರ ಮೇಲೂ ಕೂಡ ಗಮನ ಇರಲಿ. ನೆಕ್ಸ್ಟ್ GM ಬ್ರೇವರೀಸ್ ನ ರಿಸಲ್ಟ್ ಅಲ್ಲ, ಬೋನಸ್ ಇಶ್ಯೂ ಇದೆ. 4 ಶೇರ್ಗಳಿಗೆ 1 ಶೇರ್ ಬೋನಸ್ ಆಗಿ ಸಿಗುತ್ತೆ. ಐನಾಕ್ಸ್ ವಿಂಡ್ ನ ಬೋನಸ್ ಇದೆ, 1 ಶೇರ್ಗೆ 3 ಶೇರ್ ಬೋನಸ್ ಆಗಿ ಸಿಗುತ್ತೆ. ಎಲ್ಲ ಕೂಡ 4 ಇದೆ ಎಕ್ಸ್ ಡೇಟ್. ನಂತರ ಸೋಮ್ ಡಿಸ್ಟಿಲರೀಸ್ ಸ್ಟಾಕ್ ಸ್ಪ್ಲಿಟ್ ಇದೆ, ₹5 ಇರೋದು ₹2 ಆಗುತ್ತೆ, ಅಂದ್ರೆ 1:1 ರೇಷಿಯೋದಲ್ಲಿ ಇದು ಅಡ್ಜಸ್ಟ್ ಆಗುತ್ತೆ. ಅದು ಕೂಡ 24 ಇದೆ. ವೇದಾಂತದ ಇಂಟೀರಿಯಂ ಡಿವಿಡೆಂಡ್ ಇದೆ, VSF ಪ್ರಾಜೆಕ್ಟ್ಸ್ ನ ರೈಟ್ ಇಶ್ಯೂ ಇದೆ. ಇವುಗಳ ಕಡೆ ಕೂಡ ಗಮನ ಕೊಡಬಹುದು. ಹಾಗೆ ಇಲ್ಲಿ ಬೋನಸ್ ಸ್ಪ್ಲಿಟ್ ಮಾಡ್ತಿದ್ದೇವೆ ಅಂತ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ. ಈಗಾಗಲೇ ಇನ್ವೆಸ್ಟ್ ಮಾಡಿದ್ರೆ ಆರಾಮಾಗಿ ಹೋಲ್ಡ್ ಮಾಡಿ, ಯಾಕಂದ್ರೆ ಈಗಾಗಲೇ ಈ ಅನೌನ್ಸ್ಮೆಂಟ್ ಬಂದಾಗ ಸ್ಟಾಕ್ಗಳಲ್ಲಿ ಕೆಲವು ಸಲ ರ್ಯಾಲಿ ಬಂದಿರುತ್ತೆ. ಹಾಗಾಗಿ ಈಗ ಬೈ ಮಾಡೋದ್ರಿಂದ ಯಾವುದೇ ಬೆನಿಫಿಟ್ ಸಿಗೋದಿಲ್ಲ. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಅಷ್ಟೇ ಇರುತ್ತೆ, ಅದರಲ್ಲೇನು ಬದಲಾವಣೆ ಆಗೋದಿಲ್ಲ. ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ರೆ ಆಗ ಒಳ್ಳೆ ರಿಟರ್ನ್ಸ್ ನಿಮಗೆ ಸಿಗಬಹುದು ಅಷ್ಟೇ. ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಏನು ಬೆನಿಫಿಟ್ ಸಿಗೋದಿಲ್ಲ, ಲಾಂಗ್ ರನ್ ಅಲ್ಲಿ ಖಂಡಿತ ಬೆನಿಫಿಟ್ ಇದ್ದೇ ಇರುತ್ತೆ ಬೋನಸ್ ಸ್ಪ್ಲಿಟ್. ಹಾಗಾಗಿ ಈಗ ಬೋನಸ್ ಕೊಡ್ತಾ ಇದೆ ಅಂತ ಹೋಗ್ಬಿಟ್ಟು ಬೈ ಮಾಡಕ್ ಹೋಗ್ಬೇಡಿ. ಕಂಪನಿಗಳನ್ನ ಸ್ಟಡಿ ಮಾಡಿ. ಇನ್ ಕೇಸ್ ಕಂಪನಿಗಳ ಫಂಡಮೆಂಟಲ್ಸ್ ಚೆನ್ನಾಗಿದೆ ಅಂತ ನಿಮ್ಗೆ ಅನ್ಸಿದ್ರೆ, ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಲಾಭ ಗಳಿಸಬಹುದು ಅಂತ ಅನ್ಸಿದ್ರೆ, ಆಗ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ. ಅದು ಬೆಟರ್ ಡಿಸಿಷನ್ ಆಗುತ್ತೆ ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಮಾಡಬೇಕಾಗಿರುವಂತ ಡಿಸಿಷನ್ಗಳಿವು. ಸರಿಗಳಿರಿ, ಈ ಎಲ್ಲ ನ್ಯೂಸ್ ಗಳ ಮೇಲೆ ನಿಮ್ಮ ಕಣ್ಣಿಟ್ಟಿರಿ. ಎಸ್ಪೆಷಲಿ ನಾಳೆ ನಡೆಯುವಂತ ಎಲೆಕ್ಷನ್ ಮೇಲೆ ಕಣ್ಣಿರ್ಲಿ, ಯಾವ ರೀತಿ ವೋಟಿಂಗ್ ಪರ್ಸೆಂಟೇಜ್ ಆಗುತ್ತೆ ಅನ್ನೋದ್ರ ಮೇಲೆ. ನಾಳೆ ಸಂಜೆ ಗೊತ್ತಾಗುತ್ತೆ. ಜೊತೆಗೆ ಅಪ್ಡೇಟೆಡ್ ಮಾಹಿತಿ ನಮಗೆ ನಾಡಿದ್ದು ಮಾರ್ನಿಂಗ್ ಸಿಗುತ್ತೆ ವೋಟಿಂಗ್ ಪರ್ಸೆಂಟೇಜ್ ಬಗ್ಗೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಅಟ್ಲೀಸ್ಟ್ ಈ ಫೇಸ್ ಅಲ್ಲಾದ್ರೂ ಚೆನ್ನಾಗಿ ವೋಟಿಂಗ್ ಆಗ್ಲಿ, ಜನ ಬಂದು ವೋಟ್ ಮಾಡ್ಲಿ ಅಂತ ಬಯಸೋಣ. ಯಾಕಂದ್ರೆ ಅದು ಯಾರಿಗೆ ಬೆನಿಫಿಟ್ ಆಗುತ್ತೋ ಗೊತ್ತಿಲ್ಲ, ಬಟ್ ನಮ್ಮ ರೈಟ್ಸ್ ಅನ್ನ ನಾವು ಬಳಸ್ಕೊಳ್ಬೇಕು. ಕರ್ನಾಟಕದಲ್ಲಂತೂ ಎಲೆಕ್ಷನ್ ಆಗ್ಲಿ ಆಗೋಗಿದೆ. ಸೊ ಬೇರೆ ಕಡೆ ಅಟ್ಲೀಸ್ಟ್ ಹೊರಗಡೆ ಬಂದು ವೋಟ್ ಮಾಡ್ಲಿ ಅಂತ ಬಯಸೋಣ. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.